ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ತುಂಬ ಕ್ವಿಕ್ಕಾಗಿ ಆಗುವಂಥ ಹಸಿ ಖಾರ ಗೊಜ್ಜು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಅಡುಗೆ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಕಣಪ್ಪ, ನನಗೆ ಬೇಗ ಆಗಬೇಕು ಸಾಂಬಾರು ಅನ್ನೋ ಟೈಮಲ್ಲಿ ಇದನ್ನ ನಾವು ಟ್ರೈ ಮಾಡ್ಬೋದು. ಮತ್ತು ಮನೇಲಿ ತರಕಾರಿ ಏನೂ ಇಲ್ಲ, ಏನೊಂದು ಸಾಂಬಾರು ಬೇಗ ಕ್ವಿಕ್ಕಾಗಿ ಆಗಬೇಕು ಅಂದಾಗ ಟ್ರೈ ಮಾಡ್ಬೋದು. ಇವಾಗ ಜ್ವರ ಬಂದು ಬಾಯಿ ಕೆಟ್ಟಾಗ ಏನೋ ಹುಳಿಯಾಗಿ ಖಾರವಾಗಿ ತಿನ್ನಬೇಕು ಅಂತ ಅಂದಾಗ ಟ್ರೈ ಮಾಡ್ಬೋದು. ಇವಾಗ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು. ಏನು ಸಾಮಾನು ಬೇಕು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದಿಲ್ಲ, ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಆಗುತ್ತೆ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ಪಾತ್ರೆಯಲ್ಲಿ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಮಾಡ್ಕೊತಿದ್ದೀರಾ ಅಷ್ಟು ನೋಡಿಕೊಂಡು ಹುಣಸೆಹಣ್ಣು ನೆನೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು ಕುಟ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ. ಇದು ಜೀರಿಗೆನೇ ಮೇನ್ ಫ್ಲೇವರು. ಜೀರಿಗೆ ಹಾಕೊಂಡು ಈ ಟೈಮಲ್ಲಿ ನೀವು ಮೆಣಸು ಕೂಡ ಹಾಕೋಬೋದು. ನಾನು ಮೆಣಸು ಪುಡಿ ಹಾಕ್ತಾಯಿದ್ದೀನಿ, ಸೊ ನಾನು ಮಿಕ್ಸಿಲಿ ಹಾಕ್ಕೊಂಡಿಲ್ಲ. ನೀಟಾಗಿ ತರಿಯಾಗಿ ಕುಟ್ಕೊಳ್ಳೋಣ. ಇದರ ತರಿಯಾಗಿ ಕುಟ್ಕೊಂಡ್ರೆ ಸಾಕು. ನೀವು ಬೇಕಾದ್ರೆ ಮಿಕ್ಸಿಲಿ ಇದು ಪೇಸ್ಟ್ ಮಾಡ್ಕೋಬೋದು, ಆದರೆ ಟೇಸ್ಟ್ ಇರಲ್ಲ. ಈ ಥರ ಕುಟ್ಕೊಂಡು ಹಾಕೊಂಡ್ರೆ ಟೇಸ್ಟ್ ಇರುತ್ತೆ. ಮತ್ತು ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ನೀಟಾಗಿ ಈ ಥರ ಕುಟ್ಕೊಳ್ಳೋಣ. ಇದು ಫುಲ್ ಪೇಸ್ಟ್ ಆಗಬೇಕು ಅನ್ನೋ ಥರ ಈ ಥರ ತರಿಯಾಗಿ ಮಾಡ್ಕೊಳ್ಳೋಣ. ನಾವು ಏನೇ ಥರ ಇಟ್ಕೊಂಡಿರ್ತೀವಿ ಅದೆಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೆಣಸಿನ ಪುಡಿ ಸೇರಿಸಿದ್ದೀನಿ. ಮತ್ತು ನಾವೇನು ನೆನೆಸಿಟ್ಕೊಂಡಿರ್ತೀವಿ ಆ ಹುಣಸೆಹಣ್ಣ ನೀಟಾಗಿ ಕಿವುಚಿ ಈ ಥರ ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕೋಬಿಟ್ಟು ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ನೀರು ಹಾಕ್ಕೊಂಡು ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೊಬೋದು. ಇವಾಗ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಖಾರ ಹುಳಿ ಎಲ್ಲ ಇರುತ್ತಲ್ಲ, ಇದು ಬ್ಯಾಲೆನ್ಸ್ ಆಗುತ್ತೆ. ನೀವು ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕೊಂಡು ಕೂಡ ಆಗುತ್ತೆ, ಯಾಕಂದರೆ ಹುಳಿ ಖಾರ ಎಲ್ಲ ಇರುತ್ತಲ್ಲ, ಸ್ವಲ್ಪ ಬೆಲ್ಲ ಈ ಟೈಮಲ್ಲಿ ಹಾಕ್ಕೊಂಡ್ರೆ ಕೂಡ ನಡೆಯುತ್ತೆ. ಇದು ಇಷ್ಟೇ ಗೈಸ್, ಮುಗೀತು. ಎಷ್ಟು ಕ್ವಿಕ್ಕಾಗಿ ಆಗುತ್ತೆ, ಬೇಗ ಆಗುತ್ತೆ. ಇದನ್ನ ಬಿಸಿ ಬಿಸಿ ಅನ್ನೋ ಜೊತೆ ಸರ್ವ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.